ಚೆನ್ನಾಗಿತ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಅಂದರೆ, ಇವತ್ತು ನಾವು ಫ್ಯಾಮಿಲಿ ಎಲ್ಲರೂ ಕೂಡ ನಾವು ಚುಂಚನಗಿರಿಗೆ ಹೋಗ್ತಾಯಿದ್ದೀನಿ ಟೆಂಪಲ್ಗೆ. ಯಾಕಂತ ಅಂದರೆ ಚುಂಚನಗಿರಿ ಟೆಂಪಲಲ್ಲಿ ಒಬ್ಬರು ನಮ್ಮ ರಿಲೇಟಿವ್ಸ್ ಊಟ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಹೋಗ್ತಾಯಿದ್ವಿ ಚುಂಚನಗಿರಿಗೆ, ಹಾಗೆ ದೇವ್ರು ನೋಡ್ದಂಗೂ ಆಗುತ್ತೆ ಅಂತ ಹೇಳಿ. ಸೊ ನಾನು ಆಲ್ರೆಡಿ ಒಂದು ರೀಲ್ಸ್ ಮಾಡಿದ್ದೀನಿ ಗೈಸ್. ಆ್ಯಂಡ್ ನಂದು ನನ್ನ ಫ್ರೆಂಡು ಎರಡು ಅಕೌಂಟ್ ಇದೆ. ಅಂದರೆ ಅವಳದು ನಂದು ಇಬ್ಬರದು ಸೇರಿ ಒಂದು ಅಕೌಂಟಲ್ಲಿ ಮಾಡ್ತೀವಿ. ನಂದು ಮಾತ್ರ ಒಂದು ಸಿಂಗಲ್ ಅಕೌಂಟ್ ಇದೆ. ನಿಮ್ಗೇನಾದರೂ ಎರಡರದ್ದು ಬೇಕು ಅಂತ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಹೋಗ್ತಾರನು ಇದೆ ಎಷ್ಟು ನೆಲ್ಲ ತಿಂದೆ ನಾನು ಗೈಸ್. ಆ್ಯಂಡ್ ನಾವು ಬಂದಿದ್ದು ಚುಂಚನಗಿರಿಗೆ ಬಂದ್ವಿ. ಆ್ಯಂಡ್ ಅಲ್ಲಿ ಊಟ ಮಾಡ್ಕೊಂಡು ಮಾಡಿದ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ ನಾವು ಒಳಗಡೆ ಎಲ್ಲ ಹೋಗಲಿಲ್ಲ, ಇಲ್ಲೇ ಮಾಡ್ಕೊಂಡು ಹೋದ್ವಿ. ದೆನ್ ದೇವ್ರ ಪ್ರಸಾದ ಇತ್ತು. ದೆನ್ ಅವರು ಸ್ವಲ್ಪ ಚಿಕನ್ನ ಕೊಟ್ಟಿದ್ದರು. ದೆನ್ ಹೋಗ್ತಾ ಮತ್ತೆ ಕೇಕ್ ತಿಂದೆ. ಆ್ಯಂಡ್ ನಾನು ಮನೆಗೆ ಹೋಗ್ಬಿಟ್ಟಿದ್ದೆ ಗೈಸ್. ಅಲ್ಲಿ ಏನೋ ಬಂದಿತ್ತಂತೆ, ಅದನ್ನು ಕ್ಯಾಪ್ಚರ್ ಮಾಡಬೇಕಿತ್ತು. ಆ್ಯಂಡ್ ನಾನು ಮನೆಗೆ ಹೊಂಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾವು ಮನೆಗೆ ಬಂದು ಮತ್ತೆ ನಾನು ನಮ್ಮ ಮಮ್ಮಿ ಇಬ್ಬರು ಅಜ್ಜಿ ಮನೆಗೆ ಹೋದ್ವಿ. ಸೊ ಅಲ್ಲಂತೂ ಚೆನ್ನಾಗಿ ಮಾತಾಡ್ತಿದ್ರು. ಆ್ಯಂಡ್ ಜೋಳ ತೊಗೊಂಡೋಗಿದ್ವಿ, ಮಮ್ಮಿ ಇಬ್ಬರು ತೊಗೊಂಡೋಗಿದ್ವಿ. ಆ್ಯಂಡ್ ಹಂಗೆ ಮಾತಾಡಿಕೊಂಡು ನಾವು ಮನೆಗೆ ವಾಪಸ್ ಹೊರಟ್ವಿ. ಆ್ಯಂಡ್ ನಾನು ಮಾಡಿದ್ದು ಮ್ಯಾಂಗೋ ಸಾರ್ಬೆಟ್ನ ತಿಂತಿದ್ದೆ. ಆ್ಯಂಡ್ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದಕ್ಕೆ ಹನಿ ಹಾಕಬೇಕೆ ನನ್ನ ಫೇವ್ರೇಟ್ ಉಪ್ಪು ಕೊಚ್ಚಿ ತಿಂದೆ. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.